ಯವ್ವ ಕಮಲಕ್ಕ, ಎಂತ ಬಿಸಿಲೈತೆ ಯವ್ವ. ನಮ್ಮ ಮನೆಯಿಂದ ನಿಮ್ಮ ಮನೆ ಬರತ್ತಿಗೆ ನನಗೆ ನೆತ್ತಿ ಸುಟ್ಟೋತ್ ನೋಡು. ಹ್ಞೂ ನೋಡ, ಎಂತ ಬಿಸಿಲೈತಿ. ಇದೇನ ಮಳೆಗಾಲ ಏನ ಬ್ಯಾಸಿಗೆ ಒಂದು ಗೊತ್ತಾಗಲ್ತು ನೋಡು. ಮನ್ಯಾಗ ಕುದಿ 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 ಅದಕ್ಕೆ ಇಲ್ಲೇ ಕುಂತಿದ್ ನಾನು. ಮಳೆನ ಬರವಲ್ತು ನೋಡ್ಲಿ ಯವ್ವ. ಯಾವ ಊರಾಗ ಮಳಿನ ಇಲ್ಲೇ. ಒಂದೊಂದು ಕೆಲವು ಊರಾಗ ಆಗ್ಯಾವ. ಈಗ ನಮ್ಮ ಊರಾಗ ಯಾಕೆ ಆಗವಲ್ವು. ಹ್ಞೂ ಯಾಕಲ್ಲ ಇದು ಕಮಲಮ್ಮಕ್ಕ, ಏನಾಗೈತನವ? ಏನನ ಪೂಜೆ ಗೀಜೆ ಮಾಡ್ಬೇಕಾ ಏನ? ಏನ್ ಮಾಡ್ಬೇಕನವ ಯವ್ವ? ಊರಾಗ ನಾವು ಮಾತಾಡಿದ್ರ ಆಗ್ತಾನೆ, ಎಲ್ಲರೂ ಮಾತಾಡಿದ್ರ ಆಗತ್ತ. ಏನವ ಇಬ್ರು ಬೀಗ್ತಾರ ಕುತ್ಕೊಂಡ್ ಮಾತಾಡಕತ್ ಬಿಟ್ರಲ್ಲ. ಬಾರ ಅಡಿಬಿಟ್ಟಿ ಕುಂದ್ರ. ಯವ್ವ ಏನ್ ಬೀಗ್ತಾರ ಬಿಡಲ್ಲ ನೀನು. ಹ ಅಲ್ಲ, ನನಗೇನ ಇನ್ನೊಂದು ಮಗಳಿದ್ದ ಅಂದ್ರ ನಿನ್ನ ಮಗ್ಗ ಕೊಡ್ತಿದ್ ನೋಡ್ಲೆ ನಾನು. ನಾವಿಬ್ರು ಬೀಗ್ತಾರ ಆಗ್ಬೋದಿತ್ತ ಎಲ್ಲ. ಇಬ್ರು ಕಡೆಗೆ ಬೀಗ್ತಾರ ಆಗ್ಬೋದಿದ್ ನಾನು. ಛೇ, ಹೌದ್ ನೋಡ ಮಂಜಕ್ಕ, ಎಂತ ಐಡಿಯಾ ಕೊಟ್ಟೆ. ಹ್ಮ್ ಅಲ್ಲ, ನೀನು ಈ ಐಡಿಯಾನ ಒಂದು 20 ವರ್ಷದಿಂದ ಕೊಟ್ಟಿದ್ರ ನಾನು ಏನನ ಮಾಡಿ ಇನ್ನೊಂದು ಎಣ್ಣೆ ನಾಡಕ್ಕೆ ಬರ್ತಿತ್ತು, ಹೌದಿಲ್ಲ? ಅಯ್ಯವ್ವ ಅಲ್ಲಿ ಗೌರಿ, ಎಂತ ನಾಚಿ ಇಲ್ದಂಗೆ ಮಾತಾಡ್ತಿಲ್ಲ ಇವ ಮಂಜವ. ಸುಮ್ಮನಿರ ಇವ ತಾಯಿ. ನೋಡಿ ನೀನು ಮಾತಾಡ್ತಿ ಅಂತ ಅದು ನಾಚಿಗಿಲ್ದ ಮಾತಾಡಕತ್ತೈತಿ. ಹೂನೇವ ಇವ ನಾಚಿಕೆ ಮನೆ ಮರಿ ಇದು ಏನಿಲ್ಲ ನೋಡ್ಲಿ. ಅಯ್ಯಯ್ಯ ಶಿವನೇ, ನಾನೇನು ಅನ್ಬಾರ್ದನ್ನೆ. ಅಲ್ಲ ನೀನಂತ ತಪ್ಪನ್ನೆ. ಇನ್ನೊಂದು 20 ವರ್ಷದಿಂದ ನೀನು ಇದನ್ನ ಮಾತಾಡಿದ್ರ ನನಗೆ ಹೆಂಗ ಒಂದ ಆಗಿತ್ತ. ನಾವು ಮತ್ತೆ ಮಕ್ಕಳಾಗಲಿಲ್ಲ, ಹೋಗ್ಲಿ ಬಿಡಂತ ಸುಮ್ಮನೆ ಆಗ್ಬಿಟ್ಟಿವಿ. ಇರ್ಲಿ ಬಿಡು, ಒಬ್ಬತ್ತ ಮಗ ಇರ್ಲಿ ಅಂತಂದು. ನೀನೇನೋ ನಿದ್ನ ಹೇಳಿದ್ರ ಇರ್ಲಿ ನಮಗೆ ಒಂದು ಹೆಣ್ಣು ಇರ್ಲಿ ಅಂತ ಇನ್ನೊಂದು ಟ್ರೈ ಮಾಡ್ತಿದ್ವಿ. ಯವ್ವ ಗೌರಿ, ಲೇ ಸುಮ್ಮನೆ ಇರಲೇ. ನಾಚಿಕೆ ಇಲ್ದಂಗೆ ಮಾತಾಡ್ಬೇಡ. ಬಾಯಿ ಮುಚ್ಚುತ್ತವ ತಾಯಿ, ನಂದ ತಪ್ಪಾತ್ ಹೇಳಿದ್ದು ಏನ. ಮತ್ತೆ ನೀನೇನು ಬಿಡು, ಊರಾಗ ಎಲ್ಲರೂ ಕೂಡ ಬೀಗ್ತನ ಮಾಡಕ್ಕೆ ನೀನು. ನಾನ್ಯಾಕ್ಲಿ ಎಲ್ಲರೂ ಕೂಡ ಬೀಗ್ತನ ಮಾಡಲಿ? ನನ್ನ ಗೆಳತಿಯರಿಗೆ ಕೂಡ ಬೀಗ್ತನ ಮಾಡಕ್ಕೆ ನನಗೆ ಭಾಳ ಇಷ್ಟ, ಅದಕ್ಕೆ ಅನ್ನೆ. ಇರ್ಲಿ ಬಿಡ ಯವ್ವ, ಅದೃಷ್ಟ ಕಮಲಕ್ಕ ಗೊಲ್ದತಿ. ಇರ್ಲಿ ಬಿಡು. ಯವ್ವ ಏನು ಮಾತಾಡ್ತಿಲ್ಲ ನೀನು. ನಿನ್ನ ಮಾತು ಸಣ್ಣ ಹೊಲ್ ಬಿಡವು ಮಾತಂದ್ರ. ಆದ್ರೆ ಕಮಲಕ್ಕ, ಈಕಿನ ಮಕ ನೋಡ, ಎಂತ ಚಂದ ಐತಿ. ಇನ್ನ ಸುಕ್ಕ ಬಂದಿಲ್ಲ, ಏನು ಬಂದಿಲ್ಲ. ನಮಗೆ ಬಂದಿಲ್ಲ ಬಿಡು. ಆದ್ರೆ ನಮಗಿನ ಒಂದು 10 ವರ್ಷ ಸಣ್ಣಕ್ಕೆ ಅಷ್ಟ ಅಲ್ಲಲೇ. ಎಂತ ಇನ್ನ ಹುಡುಗಿದ್ದಂಗೆ ಅದಿ ನೋಡಿ ನೀನು. ಹೂನೇ, ನನಗೆ 13 ವರ್ಷಕ್ಕೆ ಮದುವೆ ಮಾಡ್ಯಾರ. ಅದಕ್ಕೆ ನಾನೀಗ ವಯಸ್ಸಾದಂಗೆ ಕಾಣತ್ತೀನಿ ಅಷ್ಟ. ನನಗೆ ಇದು ನನ್ನ ಮಗ್ಗ ಮತ್ತೆ ಈಟತ್ರ ಮಗ ಇದ್ರೂ ಸಸಿ ಬರಂಗಿದ್ರು ಇನ್ನು ಸಣ್ಣಕ್ಕೆ ಕಣ್ಣಂಗೆ ಕಾಣತ್ತಿ. ಸಣ್ಣ ವಯಸ್ಸಿಗೆ ಮದುವೆ ಮಾಡಿಸ್ಬಿಟ್ಟ ನಮ್ಮಪ್ಪ. ಏನು ಮಾಡ್ತೀಯ ಹೇಳು? ಹೌದಾ ಅಲ್ಲೇ 13 ವರ್ಷಕ್ಕೆ ಮದುವೆ ಮಾಡಿಸಿದ್ರ? ಹೂನೇ ಕಮಲಕ್ಕ, 13 ವರ್ಷಕ್ಕೆ ಮದುವೆ ಮಾಡಿಸ್ಯಾರ. ನನ್ನ ದೊಡ್ಡ ಕೈಗೆ 1 ವರ್ಷಕ್ಕೆ ಒಳ್ಳೆ ಸಂಬಂಧ ಐತವ. ವರದಕ್ಷಿಣೆ ಏನಿಲ್ಲ ಅಂತೇಳಿ ಕಟ್ಟಿಬಿಟ್ಟು ನಮ್ಮಪ್ಪ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಾನು ಹೆಂಗಿರ್ತಿದ್ನಿ ಏನು ಓದಿ. ಈಕೆ ಓದಿ ಕಲೆಕ್ಟರ್ ಆಗಿಬಿಡ್ತಿದ್ಲಿ ಇಷ್ಟೊತ್ತಿಗೆ. ಆತಿದ್ದೆ ಮನಸ್ಸು ಮಾಡಿದ್ರೆ. ಅಲ್ಲ ನಾನೇ ನಮಗೆ ಓದೋದ್ರಾಗ ಹಂಗೇನು ಇದ್ದಿದ್ದಿಲ್ಲ ಬಿಡು. ನಮ್ಮನೆಗೆ ಓದಕ್ಕೆ ಕಳಿಸಿಲ್ಲ ನನ್ನ. 1ನೇತ್ತನ 2ನೇತ್ತು ಅಷ್ಟ ಓದಿದ್ದು ನಾನು. ಅವಾಗ ಬಡತನ. ಬುಕ್ಕ ಅದನ್ನೆಲ್ಲಿ ಕೊಡ್ಸಕ್ಕೆ ಹೋಗ್ಬೇಕು. ಹೋಗ್ರಿ ಹೊಲಕ್ಕೆ ಹೋಗ್ರಿ ಅಂತಂದು ಹೊಲಕ್ಕೆ ಕಳಿಸ್ತಿದ್ರವ ಯವ್ವ. ಎಲ್ಲಿ ಓದಂದಿ? ಹೌದವ, ಅವಾಗಿನ ಕಾಲ ಹಂಗಿತ್ತು ಬಿಡು. ಈಗ ಓದಕ್ಕೆ ರೊಕ್ಕ ಇಲ್ಲ ಅಂದ್ರೂ ಅದೇನೋ ಲೋನ್ ಗೀನ್ ಅಂತ ಬಂದವ. ಓದಕ್ಕಾಗಲ್ಲ ಅನ್ನೋರಿಗೆ ಓದಿ ನಾಳೆ ಒಂದೊಳ್ಳೆ ಕೆಲಸ ತಗೊಂಡು ಜೀವನ ನಡೆಸ್ಬೋದು ನೋಡು, ಹೌದಿಲ್ಲ? ಆದರೂ ಇವಾಗಿನ ಕಾಲದ ಮಕ್ಕಳಿಗೆ ಭಾರಿ ಇದೈತಿ. ಏನೈತಿ ಬಿಡ ಯವ್ವ ಕಮಲಕ್ಕ, ಏಟ್ ಓದಿದ್ರು ಆಟ ಐತಿ. ನನ್ನ ಮಗ ಹೇಳ್ತಿರ್ತಾನಲ್ಲ, ಏನೋ ಹೋರಾಟ ಮಾಡಕತ್ತಿರ್ತಾವಂತ ಹುಡ್ರು. ಮೊನ್ನೇನ ಅದೇನೋ ಪರೀಕ್ಷೆ ಅದು ಪೇಪರ್ ಇದಾಗಿದ್ದಕ್ಕ ಭಾರಿ ಹೋರಾಟ ಮಾಡ್ಯಾರ ಹುಡ್ರು. ತೋರ್ಸಿದ್ ನಮ್ಮ ಮಗ ಫೋನ್ಯಾಗ. ನೋಡಬೇ ಯವ್ವ ಹಿಂಗತೆ ಎಲ್ಲ ಮಾಡ್ಯಾರ ಅಂತಂದು. ಏನು ಓದ್ತಾವ ಏನು. ಅಲ್ಲ ನಮ್ದು ಇದು ಹಿಂಗೈತಿ, ಏನು ಮಾಡಕತ್ತೈತೆ, ಹೌದಿಲ್ಲ? ಪಾಪ ಚಂದಾಗಿ ಓದೋರಿಗೆ ಹಿಂಗ, ಓದ್ಲಾರ್ದವ್ರಿಗೆ ಎಲ್ಲ ಸೌಕರ್ಯ ಇರ್ತೈತಿ. ಅವರಿಗೆ ಓದಕ್ಕೆ ಮನ್ಸಿರಲ್ಲ. ಓದ್ಬೇಕನ್ನೋರಿಗೆ ಸೌಕರ್ಯ ಇರಲ್ಲ. ಆದ್ರೆ ಏನೋ ಕಷ್ಟಪಟ್ಟು ಮಾಡಿ ಓದೇವು ಮುಂದೆ ಬಿಟ್ಟೇವಂದ್ರೆ ಮುಂದೆ ಏನೋ ಒಂದು ಜೀವನಕ್ಕೆ ಆಸರಾಗತ್ತಾ? ಅದು ಇಲ್ಲ, ಅದೊಂದು ಬುಗುಲ್, ಹೌದಲ್ಲ? ಅವರಿಗೆ ಏನು ಮಾಡಬೇಕು ಅನ್ನೋದು. ಏನೋ ಈಗಿನ ಕಾಲದಾಗ ಏನ ಕಮಲಕ್ಕ, ಅದೇನ ಓದಿದ್ರು ಓದಿಲ್ಲ ಅಂದ್ರೂ ಏನು ಇದು ಅನ್ಸ್ಬಿಟ್ಟತಿ. ನನ್ನ ಮಗ ಹೇಳ್ತಿರ್ತಾನ, ಎಷ್ಟು ಓದಿದ್ರೆ ಅಷ್ಟ ಬಿಡಬೇ ಯವ್ವ, ಅದೇನ ಬೇಕು ಏನೋ ಅನ್ನವ. ಅದಿರ್ಬೇಕು, ಅವಾಗ ಎಲ್ಲ ಕೆಲಸ ಸಿಗ್ತತಿ ಅಂದ. ಈ ಗೌರ್ಮೆಂಟ್ ಎಕ್ಸಾಮ್ ಬರೆಯಕ ಪಾಪ 2-3 ವರ್ಷ ಓದಿ ಬರಿಬೇಕಂತ. ಒಂದ ಸತಿಗೆ ಬಂದ್ರೆ ಬಂತು ಅದೃಷ್ಟ, ಬಂದಿವ ಅಂದ್ರೆ ಮತ್ತಿಲ್ಲ, ಹೌದಿಲ್ಲ? ಪಾಪ ಅಲ್ಲಿ ತಾನೆ ಎಲ್ಲಿ ಕಾಯ್ಕೊಂಡು ಕುಂದಿರ್ತಾವ. ಕೆಲವ್ರ ಮನೆ ಇದ್ದವ್ರ ಮನೆಗ ಎಷ್ಟು ವರ್ಷನಾಗ್ಲಿ ಬರ್ಕೊಂತಿರ್ತಾರ. ಮತ್ತೆ ಇಲ್ದವ್ರ ಮನೆಗ, ನಮ್ಮಂಥವ್ರ ಮನೆಗ ದುಡಿಬೇಕು, ಹೌದಿಲ್ಲ? ಯವ್ವ ಮಂಜಕ್ಕ,
ಇಲ್ದಾರ ಮನ್ಯಾಗ ನಮ್ಮ ಮನ್ಯಾಗ ಅಂತೆಲ್ಲ ಯವ್ವ. ನಿನಗೆ ಏನು ಕಮ್ಮಿ ಆಗೈತಿ? ಮೈ ತುಂಬ ಬಂಗಾರ ಇರ್ಕೆಂದು ಮತ್ತಿಲ್ಲ ಅಂತೆಲ್ಲ. ದಯವಿಟ್ಟು ಸುಮ್ಮನಿರಲೇ. ಮೈ ತುಂಬ ಬಂಗಾರ ಇರ್ಕೆಂದ ನಾವೇನು ಶ್ರೀಮಂತರದೀವನ? ಅಲ್ಲ, ನಾವು ಹಂಗೆ ಬಡವ್ರು ಅಂತಲೇ ಹೇಳಲ್ಲ ನಾನು. ಅದ್ರಾಗ ಅದೀವವ ಅದ್ರಾಗ. ಆಯ್ತು ಬಿಡವ ಯವ್ವ. ನಿನಗೆ ಯಾರು ಹೇಳ್ತಾರ? ಇವ್ವ ಕಮಲಕ್ಕ, ಮದುವೆ ಬಂದ ಹೊಸ್ದ್ರಾಗ ಇವ್ರ ಅತ್ತಿ ಎಂಥ ಬೆರಕಿದ್ಲ, ಘನ ಬೆರಕಿದ್ಲ ಬಿಡು. ಹೌದಲ್ಲ ಇವ್ವ, ಇಂಥ ಇದಿದ್ಲ. ಭಾಳ ಸಿಟ್ಟು ಬರ್ತಿತ್ತು ನೋಡಿ ನನಗಂತ. ನಮ್ಮತ್ತಿ ಅಟ್ರಾಗ ಒಂಚೂರು ಗುಣ ಇದ್ಲವ. ನಿಮ್ಮತ್ತಿನ ಅದ್ರಾಗ ನಿಮ್ಮತ್ತಿ ಇವ್ರತ್ತಿ ಬಿಡು. ಹೌದಲ್ಲ? ಹ್ಞೂಲೇ, ನಾವು ಮದುವೆಯಾಗಿ ಒಂದು 5-6 ವರ್ಷ ಈಕಿ ಬಂದ್ಲ. ಇವ್ವ ನಮ್ಮ ಇವರು ಏನದು ಮತ್ತೆ ಇವ್ರತ್ತಿ ಕುತ್ಕೊಂಡ್ಬಿಟ್ರಂದ್ರೆ ಇಬ್ಬರಿಗೆ ಹೆಂಗ ಕಾಟ ಕೊಡೋರು ನೋಡು. ಈಕಿಗಂತೂ ಸಣ್ಣಗೇನು ಕಾಟ ಕೊಟ್ಟಿಲ್ಲ. ಅಂಥ ಗಟ್ಟುಣೆ ಅತ್ತೆಗ ಕೈಯಾಗ ಬಾಳೆ ಮಂಡಾಳಿಕಿ ಮತ್ತೆ. ನಾವು ಏನಿಲ್ಲ ಬಿಡು, ನಾವು ಹಂಗೆಲ್ಲ ಇದು ಮಾಡಲ್ಲ ನಾವು. ನಮ್ಮತ್ತಿಗೆ ಅವಾಗ ಸ್ವಲ್ಪ ಹೊಸ್ದಾಗ ಅದ್ರಕ್ಕಿಂತಿದ್ದೆ, ಸಣ್ಣಕ್ಕಿದ್ನಲ್ಲ. ಆಮೇಲೆ 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 ಬರ್ತಾ ನನಗೆ ಟಿಕ್ ಹೇಳ್ಬಿಡ್ತಿತ್ತ. ಆಕಿ ಸೇರಂದ್ರೆ ನಾನು ಸೇರಂತ ನಿಂತು ಬಿಡ್ತಿದ್ದೆ. ಅದೆಲ್ಲ ಬಿಡು ಕಮಲಕ್ಕ. ಮತ್ತೆ ಏನಾಯ್ತು ನೋಡ್ಕೊಂಡು ಹೋದ್ರಲ್ಲ ಮಂತನ ನೋಡೋಕೇನ ಹೋಗ್ಬೇಕಂತ ಮಾತಾಡ್ರೆ? ಹ್ಞೂನಿಲ್ಲ ಮಾತಾಡೈತಿ. ಈಕೆ ಹೇಳತ್ ಪಂಕಜಕ್ಕಗ ಮಂತನ ನೋಡಕ್ಕೆ ಹೋಗ್ಬೇಕವ, ಹೇಳೋರಿಗೆ ಅಂತಂದು ಹ್ಞೂ ಅಂತ ಹೇಳಾಳ. ನೋಡ್ಬೇಕವ. ಆಯ್ತವ. ಮತ್ತೆ ಯಾರ್ಯಾರು ಹೋಗೋದು? ಇವಾಗ ನಾನು ಹೂಯ್ಯಂಗೆ ಎಲ್ಲರನ್ನ ಕರ್ಕೊಂಡು ಹೋಗಲ್ಲ, ಏನು ಮಂತನ ನೋಡೋದಲ್ಲ. ಆದ್ರೆ ಇವಾಗ ನಮಗೆ ಯಾಕೆ ಅವ್ರ ಮ್ಯಾಗ ಇದು ಅನ್ಸಕತೈತೆ ಅಂತ ನೀವು ಇಬ್ಬರು ಅಂದರೆ ನನಗೆ ಯಾಕೆ ಇದು ಸರಿ ಇಲ್ಲ ಅನಿಸುತ್ತೆ. ಅದಕ್ಕೆ ನಾವು ಹೋಗೋಣ. ನಾನು ನನ್ನ ಗಂಡ, ನೀನು ನಿನ್ನ ಗಂಡ, ಮಂಜಕ್ಕ ಮತ್ತು ಮಂಜಕ್ಕನ ಮಗ ಅವ್ನ ಕರ್ಕೊಂಡು ಹೋಗ್ಬೇಕವ. ಈಕಿ ಗಂಡ ಹೋದ್ರೆ ಆಯ್ತು. ಹೌದಿಲ್ಲ? ನಾನು ನಮ್ಮ ಮಳೆ ಫೋನ್ ಮಾಡಿದ್ದೆ, ಬ್ಯುಸಿ ಅದರ ಸ್ವಲ್ಪ ಭಾಳ ಆಫೀಸ್ನಾಗ ಕೆಲಸ ಇರ್ತೈತಂತ. ನೀವು ವಿಚಾರಿಸ್ಕೊಂಬರ್ರಿ ಅತ್ತಾರ, ಬೇಕಂದ್ರೆ ನಾನು ವಿಚಾರಿಸ್ತೀನಿ ಅಂತ ಹೇಳೇನ. ಹೌದೇನು? ಬೇಸಾಯ್ತು ಬಿಡು. ಇವ ಕಮಲಕ್ಕ, ನನ್ನ ಗಂಡ ಏನು ಬರಲ್ಲ ತಗತ್ತ. ಇವಾಗ ಈ ಸಲ ನಾವು ತೊಗರಿ ಹಾಕಿವಲ್ಲ, ಭಾರಿ ಕಸ ಬಂದ್ಬಿಟ್ಟೈತೆ. ಒಂದಿನ ಹೋಗ್ಬೇಕು ಇವಾಗ ಕಳೆ ತೆಗಿಯಕ್ಕೆ. ನಾವು ಈಗ ಆಳು ಒಂದು ಸಿಗವಲ್ಲವು. ಅದಕ್ಕೆ ನಾಳೆ ಒಂದಿಬ್ರು ಆಳು ವರ್ಷ ಕರ್ಕೊಂಬಂದನಂತ ಬೇರೆ ಊರಿನಿಂದ. ನಮ್ಮೂರಾಗ ಒಬ್ಬರು ಸಿಗೋಲ್ರು. ಅದಕ್ಕೆ ನಾಳೆ ಅಲ್ಲಿ ಹೋಗ್ತಾರವ್ರು. ಅವರು ಏನು ಬರಲ್ಲ. ಇನ್ನೊಂದು 2 ದಿನ ಕಳೆ ತೆಗೆದೈತಿ. ಅವ್ರೇನು ಬರಗಲ್ಲ ತಗ. ಹೋದ್ರೆ ನಾನು ಬರ್ತೀನಿ, ನಾನು ನನ್ನ ಮಗ ಅಷ್ಟ. ಹೌದೇನು? ಆಯ್ತು ತಗ. ನಾವು ಹೋಗಿ ನೋಡ್ಕೊಂಡು ಏನು ಎತ್ತ ತಿಳ್ಕೊಂಬರ್ಬೇಕಲ್ಲ ಯವ್ವ. ನೀನು ಚಿಂತೆ ಬಿಡು ಕಮಲಕ್ಕ, ನಾವಷ್ಟ ಓದ್ತೀವಲ್ಲ, ಬೇಸ್ ವಿಚಾರಿಸ್ಕೊಂಡು ನೋಡಿ ಬರೋಣ. ಹೌದಿಲ್ಲ? ಹ್ಞೂಲೇವ, ವಿಚಾರಿಸಿ ಕೊಡ್ಬೇಕು. ಮತ್ತೆ ಏನವ ಮಾತಾಡ್ಕೊಂಡು ಕುಂತ್ಕೊಂಡ್ಬಿಟ್ರಲ್ಲ, ದಗದಾತ ಎಲ್ಲರದು? ಆಗೈತೆ ನೋಡು. ಕುಂದ್ರ ನೀ ಆತನೆಲ್ಲ ದಗದ. ಏನು ಹೊಲಕ್ಕೆ ಹೋಗಿಲ್ಲ ನೀವತ್ತು? ಇವ ಹೊಲಕ್ಕೆ ಹೋಗಿಲ್ವಾ ಇವತ್ತು? ಆತು, ಕಳೆ ತೆಗೆದಾಗಿತ್ತೆ. ಮತ್ತೆ ಇನ್ನೊಂದು 2 ದಿನ ಕತ್ತಿ ಬಿಡ್ಸೋದು ಬಂತಂದ್ರೆ ಹೋಗ್ಬೇಕು. ಇವತ್ತೊಂದಿನ ನಿಮ್ಮದೇ ಗದೀವಿ ನೋಡು. ಆಟಕ್ಕೆ ನಮ್ಮತ್ತಿ ಹುರ್ಕಂದು ಇದು ಮಾಡಕತ್ತಾಳ. ಮಂದಿ ನೋಡ್ರಿ ಹೆಂಗೋತಾರ ಮಂದಿ ಹೊಲಕ್ಕ ಅಂತಂದು. ಅಲ್ಲ, ಮಂದಿ ಹೊಲಕ್ಕೆ ಹೋಗ್ಬೇಕಂತ ನೋಡ. ಯಾವ್ದಿದು? ಹೌದನ? ಹಂಗಂದ್ಲ ನಿಮ್ಮತ್ತಿ? ಭಾರಿ ಅದಾಳ ಬಿಡು. ಅಲ್ಲ, ಮಂದಿ ಹೊಲಕ್ಕೆ ಹೋಗಿ ದುಡಿಯೋದು ತಪ್ಪಂತೇನು ಹೇಳಲ್ಲ ನಾನು. ನಮ್ಮ ಹೊಲಕ್ಕೂ ಬರ್ತಿರ್ತಾರ, ನಾವು ಬೇರೆ ಹೊಲಕ್ಕೆ ಕೂತಿರ್ತೀವಿ, ಅದು ತಪ್ಪಂತ ಹೇಳಲ್ಲ. ಆದ್ರೆ ನಿಮ್ಮದೇ ಆಸ್ತಿ 3 ತಲೆಮಾರು ಕೂತ್ಕೊಂಡು ತಿಂದ್ರೆ ಕರಲಾರ್ದಷ್ಟು ಐತಿ. 10 ಎಕರೆ ಹೊಲ ಐತವ. ದೇವನಂತ ಮನೆ ಐತಿ. ಆದ್ರೆ ಇನ್ನೂ ಬೇಕಂತಾಳ ನಿಮ್ಮತ್ತಿ. ಏನಿರ್ಬೇಕು? ನೋಡ ಕಮಲಕ್ಕ. ಅಲ್ಲ, ಇದ್ದಂಥವ್ರ ಮನೆ 10 ಎಕರೆ ಹೊಲ ಐತಂತ ನೋಡಿ ನಮ್ಮಪ್ಪ ಕೊಟ್ಟಣ. ಹೊಲಕ್ಕನು ಆಡಿಟ್ಟು ಮಾಡ್ಸಲ್ಲ ನಮ್ಮತ್ತಿ. ಆಡಿಟ್ಟು ಬೇರೆ ಮಾಡಿಸ್ಬೇಕನ. ನೀನು ಯಾಕದಿ ಹೋಗಂತಿರ್ತಾಳ. 10 ಎಕರೆ ಹೊಲದಾಗ ನಾನು ಒಬ್ಬಕ್ಕೆ ಹೆಂಗೆ ಮಾಡೋಕ್ಕಾಗುತ್ತ? 10 ಎಕರೆನ ನೀವೇ ಮಾಡ್ತೀರಿ? ಇಲ್ಲ ಮಂಜಕ್ಕ, 10 ಎಕರೆನ ನಾವು ಮಾಡಲ್ಲ. 5 ಎಕರೆ ಕೂರಿಗೆ ಕೊಟ್ಟಾರ. ಬೇರೆಯವ್ರು ಮಾಡ್ಕೊಂತಾರ. ಇನ್ನು 5 ಎಕರೆಗೆ ಬೆಳಿತೀವಿ ನಾವು ಡಾಟ. 5 ಎಕರೆ ಮಾಡ್ತೀವಿ. ಪೂರಾ 10 ಎಕರೆನ ಮಾಡೋಕೆ ಆಗಲ್ಲಲ್ಲ. ಅದಕ್ಕೆ ಇವರೊಬ್ಬರ ಮಾಡ್ಬೇಕಾ? ನಮ್ಮವರಿಗೆ ಆಗಲ್ಲ, ವಯಸ್ಸಾಗೈತಿ. ಅವ್ರ ಮನೆಗೆ ಇರ್ತಾರಲ್ಲ, ಅದಕ್ಕೆ. ಆದ್ರೆ ನಿಮ್ಮತ್ತಿ ಭಾಳ ಜಿಪಣಿದಾಳ ಬಿಡವ. ಒಟ್ಟ ಆಡಿಟ್ಟು ಏನು ಮಾಡಿಸ್ಬಾರ್ದಂತ ಆಕಿ. ಇವ ಏನು ಮಾಡಿಸ್ಬಾರ್ದಂತ. ಮನೆಗೂ ದೋಕ್ಬೇಕು, ಹೊಲ್ದಾಗೂ ದೋಕ್ಬೇಕು. ಅಲ್ಲ, ನಮ್ಮ ಹೊಲ್ದಾಗಾದ್ರೆ ಹೋಗ್ಲಿ ಬಿಡು, ನಾವೇನ ಹೋಗಿ ಮಾಡ್ತೀವಿ. ಮಂದಿ ಹೊಲಕ್ಕೂ ಹೋಗಂತಾಳವ. ಏನು ಮಾಡ್ಬೇಕು? ನಮ್ಮ ಅತ್ತಿಗ ಸಾಕಾಗ್ಬಿಟ್ಟೈತೆ ಕಡೆ. ಬೇರೆ ಇದ್ದಾಳ. ಅಯ್ಯ, ನಮ್ಮತ್ತಿ ಚೆಡ್ಡಿ ದೋಸ್ತು ನಿಮ್ಮತ್ತಿ. ಅದಕ್ಕೆ ಹಂಗಾಡೋದದು. ನಮ್ಮತ್ತಿದು ಊರುಣಿಗೆ ಸಣ್ಣಗಿದ್ದಿಲ್ಲವ, ಊರದೂರ್ದು ಓದ್ಲು. ನಿಮ್ಮತ್ತಿ ಇನ್ನೂ ಅದಾಳ ನೋಡು. ಅಷ್ಟು ವಯಸ್ಸಾಗೈತಿ, ಆದ್ರೆ ಕಟ್ಟಿತ್ತು ನೋಡೋದು ಮುದಿಗಳ್ಳಿ. ಇನ್ನೂ ಹೋಗವಲ್ತು. ಸುಮ್ಮನಿರ್ಲಿ. ಇಲ್ಲಿ ಎಲ್ಲೇ ನಾನು ನಿಂತ್ಕೊಂಡು ಕೇಳಿಸ್ಕೊಂಡ್ಬಂದ್ರೆ ಮತ್ತೇನಿಲ್ಲ, ನಿನ್ನ ಚರ್ಮನ ಸುಲ್ತಾಳಕಿ. ಹಂಗೆಲ್ಲ ಬರಲ್ಲಕ್ಕಿ ಮನೆ ಬಿಟ್ಟು ಇವಾಗ.
ಓಡಾಡಕ್ಕಾಗಲ್ಲ ಕಮಲಕ್ಕ. ಒಟ್ಟ ಮನ್ಯಾಗ ಓಡಾಡಕ್ಕಾಗಲ್ಲ ಆಕಿಗೆ. ಆಕಿಗೆ ಏಲ್ ಕುಂತಲ್ಲೇ ನಾನು ಎಲ್ಲ ಚಹಾ ಕೊಡ್ಬೇಕು, ನಾಷ್ಟ ಕೊಡ್ಬೇಕು. ಮತ್ತೆ ಈಗ ಕಾಲು ಅವತ್ತು ಜಾರಿ ಬಿದ್ಲಲ್ಲ, ಕಾಲೊಂದು ಮುರಿದೈತೆ. ಎಲ್ಲ ಕುಂತಲ್ಲೇ ಮಾಡ್ಬೇಕು. ಎಲ್ಲಿ ಬರಂಗಿಲ್ಲ ಆಕಿ ಇವಾಗ ಹೊರಗೆ. ನೋಡವ ಅಷ್ಟಿದ್ದು ಮತ್ತೆ ಅಷ್ಟು ಮಾಡಿದ್ರು ಹಿಂಗೆ ಉರಿತಾಳಲ್ಲ ನಿಮ್ಮತ್ತಿ. ಬೆರಕಿರ್ತಾವ ಹೋಗಿನ ಕಾಲದು. ಏನು ಮಾಡೋಕ್ಕಾಗಲ್ಲ. ಅಲ್ಲ ಎಲ್ಲರೂ ಹಂಗ ಅಂತ ಹೇಳಲ್ಲ, ಕೆಲವರು ಇರ್ತಾರೆ ಮತ್ತೆ ಇಂಥವ್ರು ಏನು ಮಾಡೋದು. ಅದ ಇವ ಎಲ್ಲರೂ ಹಂಗಿರಲ್ಲ ಬಿಡ. ನನ್ನ ಆದ್ನಿ ಅದಳಲ್ಲ ಆಕಿ ಮತ್ತೆ ಅವ್ರತ್ತಿ ಎಂಥ ಒಳ್ಳೆಕಿದಾಳ ಕಮಲಕ್ಕ. ಎಲ್ಲ ಏನು ಹೊಲಕ್ಕೆ ಹೊಲಕ್ಕೆ ಕಳ್ಸಲ್ಲ. 3 ಎಕರೆ ಐತಿ ಮತ್ತೆ ಹೊಲ ನೋಡಿದ್ರ. ಹೊಲಕ್ಕೆ ಕಳ್ಸಲ್ಲ ನೋಡಕ್ಕಿನ. ಆಳೆಚ್ಚ ಮಾಡ್ಸೋದು. ಮನೆಗಾದ್ರೂ ಆಟ ಮನೆದು. ಅವರು ದೊಡ್ಡ ಶ್ರೀಮಂತರಾದ್ರು. ಅವ್ರದ್ದು ಫ್ಯಾಕ್ಟ್ರಿ ಐತಿ. 3 ಎಕರೆ ಹೊಲ ಐತಿ. ಎಲ್ಲ ಎಲ್ಲ ಮನೆಗೂ ಆಳಚ್ಚಿ ಮಾಡಿಸ್ತಾರ. ಒಟ್ಟ ಮನೆಗ ಆಕಿನ ಏನು ಕೆಲಸ ಮಾಡಿಸಲ್ಲ ಅವರು. ನಿಮ್ಮತ್ತಿ ಮಗಳದಾದ್ರೆ ಹಿಂಗ, ಸಸಿದಾದ್ರೆ ಹಿಂಗಲ್ಲ. ಯಾಕೆ ಬಂದಿಲ್ಲ ನಿನ್ನಾದ್ನಿ ಈಗೀಗ? ಹೌದಲ್ಲ, ಇವ ಬಂದಿದ್ಲಲ್ಲ, ಇವ ಮೊನ್ನೆ ಬಂದೋದ್ಲು. ಬರ್ತಿರ್ತಾಳೆ ಯಾಕೆಂತ 3 ದಿನಕ್ಕೊಮ್ಮೆ 6 ದಿನಕ್ಕೊಮ್ಮೆ ಬಂದು ನನ್ನ ದೋಕಿಸ್ತಾರ ಇವ. ಆಕಿ ಬಂದ್ಲಂದ್ರೆ ನನ್ನ ಜೀವ ಜೈ ಅಂತತ್ ನೋಡಂಗ. ಅದು ಮಾಡಂತಂದು ಇವ ನನಗಂತೂ ಸಾಕಾಗ್ಬಿಡತ್ತ. ಹೌದು ಬಿಡು, ಅದೇ ಅವ್ರ ಅವನಂತದ. ಏನು ನಿನ್ನೆ ನಿನ್ನ ಮಗಳು ನೋಡಕ್ಕೆ ಬಂದಿದ್ರಂತಲ್ಲ ಕಮಲಕ್ಕ, ಏನು ಗಟ್ಟಾತನ? ಒಪ್ಪಿಗೆ ಆಗೈತಿ. ನಾವು ಮಂಟನ ನೋಡ್ಬೇಕಾ, ನೋಡ್ಕೊಂಬಂದ್ಮ್ಯಾಗ ಏನಂಬದು ನೋಡ್ಬೇಕು. ಒಪ್ಪಿಗೆ ಆತಂದ್ರೆ ಮದುವೆ ಮಾಡಿಸ್ಬೇಕು, ಸಿಂಪಲ್ಲಾಗೇ ಮಾಡಿಸ್ಬೇಕು ಅಂತ ಅನ್ಕೊಂಡಿವಿ. ಅದಕ್ಕೆ ನೋಡ್ಬೇಕು. ಅಲ್ಲ ಕಮಲಕ್ಕ, ಸರಸ್ವತಿನ ಅಂತಹ ದೊಡ್ಡ ಮನೆ ಕೊಟ್ರವ, ಮತ್ತೆ ಯಾಕೆ ಈಕಿ ನಿಂತ ಮನೆ ಕೊಡತ್ರಿ? ಅಂತಿದ್ದಂಥ ಮನೆ ಕೊಡ್ಬೇಕಿಲ್ಲ. ಅಲ್ಲಲ್ಲಿ ಅವ್ರ ಹಣೆ ಬರವ, ಅವ್ರದ್ದು ಹಣೆ ಬರ ಎಲ್ಲಿರುತ್ತೆ ಅಲ್ಲಿ ಸೇರ್ತಾರೋದಿಲ್ಲ. ಅದು ಕರೆ ಬಿಡಿ. ಹಣೆ ಬರ ಎಲ್ಲಿರುತ್ತೆ ಮತ್ತೆ ಅಲ್ಲಿ ಸೇರ್ತಾರೆ. ಯಾರ್ಯಾರು ಪಡ್ಕೊಂಬಂದಿದ್ದು ಅವ್ರವ್ರಿಗೆ. ಹೌದಲ್ಲ, ಇವಾಗ ಬರ್ತಾ ನಾನು ನಂದು ತಗದೈತಿ.